so long. We've been waiting for this time. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಬೇಸಿಕ್ ಕ್ಲಾಸ್ 3ನಲ್ಲಿ ಚೈನ್ ಸ್ಟಿಚ್ ಮಾಡೋದು ಹೇಗೆ 6 ದಾರದಲ್ಲಿ ಅಂತ ಹೇಳ್ಕೊಟ್ಟಿದ್ದೆ. ನೋಡಿ, ಇದೇ ಥರ ಇತ್ತು ಪ್ರೋಸೆಸ್. ಅದು ಈ ಥರ ಚೈನ್ ಸ್ಟಿಚ್ನ, ಇದೇ ಬೇಸಿಕ್ ಸ್ಟಿಚ್ಚು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ನಾನು ಕ್ಲಾಸ್ 3ನಲ್ಲಿ ಬೇಸಿಕ್ ಚೈನ್ ಸ್ಟಿಚ್ನ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಮತ್ತೊಮ್ಮೆ ನೋಡ್ಕೊಂಬನ್ನಿ. ಈ ಕ್ಲಾಸ್ ಪ್ರಾಕ್ಟೀಸ್ ಆದಮೇಲೆ ಬೇಸಿಕ್ ಲೈನ್ನ ಹೇಗೆ ಮಾಡೋದು ಸ್ಯಾರಿ ಕುಚ್ಚುಗೆ ಕ್ರೋಶಾದಲ್ಲಿ ಅಂತ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಚೈನ್ ಸ್ಟಿಚ್ ಬಂದಿತ್ತು. ವೆರಿ ಫಸ್ಟ್ ಸ್ಟಿಚ್ ಫಾರ್ ಕ್ರೋಶಾ. ಇದನ್ನೆಲ್ಲ ಯಾರೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಬೇಸ್ ಲೈನ್ ಈಸಿ ಆಗುತ್ತೆ. ಫಸ್ಟು ಒಂದು ನಾವು ದೊಡ್ಡ ನಾಟ್ ಹಾಕೋಬೇಕು. ನಾನು ಈ ಕ್ಲಾಸ್ನಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ, ತಪ್ಪು ಮಾಡಿದ್ರೆ ಏನು ಮಾಡಬೇಕು, ಹೇಗೆ ನಾವು ಬೇಸ್ ಲೈನ್ನ 6 ದಾರದಲ್ಲಿ ಹಾಕ್ಕೊಳ್ಳೋದು ನೋಡಿ. ನಾನು ಫಸ್ಟ್ ನಾಟ್ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ, ನೀಡಲ್ ದಾರದ ಕೆಳಗಡೆ ಹೋಗಬಾರ್ದು. ನೀಡಲ್ ಕೆಳಗಡೆ ದಾರ ಬಂದು ಈ ಥರ ನೀಡಲ್ ಸುತ್ತಕೊಂಡು ಮತ್ತೆ ಬಟ್ಟೆ ಒಳಗಡೆಯಿಂದ ಎಳ್ಕೊಂಡ್ರೆ ನಾವು ನಾಟ್ ಸ್ವಲ್ಪ ಬಿಗ್ಗಾಗಿ ಹಾಕಿರ್ತೀವಲ್ಲ, ಅಲ್ಲಿ ಕೂತ್ಕೊಳ್ಳುತ್ತೆ ನಾಟು. ಮತ್ತೆ ನೀಡಲ್ ಸುತ್ತ ದಾರ ಸುತ್ತಕೊಂಡು ನೀಡಲ್ ಒಳಗಡೆ ಇರೋ ದಾರಕ್ಕೆ ಬಂದರೆ ನಾಟ್ ಆಗುತ್ತೆ. ಈ ಥರ ನೋಡಿ, ಬಟ್ಟೆ ಜೊತೆ ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಮೊದಲಿಗೆ 11 ನಂಬರ್ನ ಹುಕ್ನ ತಗೊಂಡಿದ್ದೀನಿ. ಬಟ್ಟೆನಲ್ಲಿ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ, ನಾಟನ್ನ ನಾವು ಸಣ್ಣದಾಗಿ ಹಾಕಿದ್ರೆ ಆ ಥರ ರಿಮೂವ್ ಆಗಿಬಿಡುತ್ತೆ. ಹುಕ್ ಎಷ್ಟಿರುತ್ತೋ ಅದು ಸ್ವಲ್ಪ ಅದ್ರ ಸೈಜ್ಗೆ ನಾವು ನಾಟ್ ಹಾಕೋಬೇಕಾಗುತ್ತೆ. ಪದೇ ಪದೇ ಅದು ಅದೇ ಥರ ಹಾಕ್ತಾಯಿದ್ರೆ ಸ್ವಲ್ಪ ಅದು ದಾರನ ಬಟ್ಟೆ ಜೊತೆ ಹೋಲ್ಡ್ ಮಾಡಿ ಈ ಥರ ನೀಡಲ್ನ ಇನ್ಸರ್ಟ್ ಮಾಡಿ ಸ್ಲಿಪ್ ನಾಟ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತೊಮ್ಮೆ ನಾನು ಇನ್ನೊಂದು ನಾಟ್ನ ಹಾಕ್ಕೊತಾ ಇದ್ದೀನಿ. ನೀಡಲ್ ಒಳಗಡೆ ಇರೋ ದಾರದೊಳಗಡೆ ಬರೋದು. ಇವಾಗ ನಾಟ್ ಆಯಿತು. ವಿಡಿಯೋನ ನಿಧಾನಕ್ಕೆ ನೋಡಿ ಕಲಿಬೇಕಾಗುತ್ತೆ. 1 ಸ್ಟಿಚ್ಚು, 2 ಸ್ಟಿಚ್ಚು, 3 ಸ್ಟಿಚ್ಚು, 4 ಸ್ಟಿಚ್ಚು. ಸ್ಟಿಚ್ ಮೀನ್ಸ್ ಚೈನು. 5 ಚೈನ್ ಆಯ್ತು. ಈಗ 5 ಚೈನ್ ನೀಡಲ್ನ ಹಿಂಗೆ ಬಟ್ಟೆಗೆ ವರ್ಟಿಕಲ್ಲಾಗಿ ಅಂದರೆ ನೇರವಾಗಿ ತಂದರೆ ಅದು ಎಷ್ಟು ದೂರ ಬರುತ್ತೆ ಅಂತ ಗೊತ್ತಾಗುತ್ತೆ. ಹೀಗೆ ನೇರವಾಗಿ ಇಟ್ಕೊಂಡ್ರೆ ಅದೇ ನೇರಕ್ಕೆ ಮತ್ತೆ ನಾವು ಸೂಜಿನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತಗೊಂಡು, ಆಲ್ರೆಡಿ ನಾವು ದಾರ ಇರೋದ್ರಿಂದ ಅಲ್ಲಿ ತೊಗೊಬಾರ್ದು. ಸೂಜಿ ಒಳಗಡೆ ಏನು ದಾರ ಇರುತ್ತೆ ಅದನ್ನು ಬಂದು ಈ ಥರ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಾದಮೇಲೆ ಇವಾಗ ಮತ್ತೆ 1 ಚೈನು, ದಾರ ಎಲ್ಲೆಲ್ಲಿ ಮಿಸ್ ಆಗುತ್ತೆ ಗೊತ್ತಾಗುತ್ತೆ. 2 ಚೈನು, 3 ಚೈನು, 4 ಚೈನು, 5 ಚೈನ್ ಆಯಿತು. ಮತ್ತು ಸೂಜಿನ ಬಟ್ಟೆಗೆ ನೇರವಾಗಿ ತಂದರೆ ಅದು ಎಷ್ಟು 5 ಚೈನ್ ಎಷ್ಟು ದೂರಕ್ಕಾಗುತ್ತೆ ಅಂತ ಗೊತ್ತಾಗುತ್ತೆ. ಅದೇ ನೇರಕ್ಕೆ ನಾವು ಸೂಜಿನ ಇನ್ಸರ್ಟ್ ಮಾಡಿ ಒಂದು ಸುತ್ತು ದಾರನ ಸುತ್ತಕೊಂಡು ಆಲ್ರೆಡಿ ಸೂಜಿನಲ್ಲಿ ದಾರ ಇರುತ್ತಲ್ಲ ಅದರೊಳಗಡೆ ಬರೋದು, ಅದು ನಾಟ್ ಆಗುತ್ತೆ. ದಾರನ ಕೈಗೆ ಒಂದೇ ಸಮನಾಗಿ ಸುತ್ತಕೊಂಡಿರಬೇಕು. ಗಟ್ಟಿಯಾಗೂ ಸುತ್ತಕೊಂಡಿರಬಾರ್ದು, ಲೂಸಾಗೂ ಸುತ್ತಕೊಂಡಿರಬಾರ್ದು. ನೋಡಿ, ಸೂಜಿ ಮೇಲೆ ದಾರನ ಆ ಥರ ಸುತ್ತಕೊಂಡು ನಿಧಾನಕ್ಕೆ ಆಲ್ರೆಡಿ ಸೂಜಿನಲ್ಲಿರೋ ದಾರದೊಳಗಡೆ ಬರೋದು.
ಅದು ಒಂದು ಚೈನ್. ಒಂದು ಸಾರಿಗೆ ಆ ಥರ ಬಂದರೆ ಒಂದು ಚೈನು. ನಾವಿಲ್ಲಿ 5 ಚೈನ್ಸ್ದು ಒಂದು ಕ್ರೋಶಾ ಲೈನ್ನ ಹಾಕ್ಕೊತಾ ಇದ್ದೀವಿ. 5 ಚೈನ್ಸ್ ಆದಮೇಲೆ ಒಂದು ನಾಟ್ ಹಾಕ್ಕೊತೀವಿ, ಲಾಕ್ ಮಾಡ್ಕೊತೀವಿ ಬಟ್ಟೆಗೆ. ಬೇಸಿಕ್ ಲೈನ್ ಇದು ಕ್ರೋಶಾದಲ್ಲಿ. ನಾವು ಯಾವುದೇ ಒಂದು ನೆಕ್ಸ್ಟ್ ಸ್ಟಿಚಸ್ ಮಾಡ್ತೀವಿ ಅಂತ ಅಂದರೂ ಈ ಥರ ಮಾಡ್ಕೊಬೋದು. ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ಬೇಸ್ ಲೈನು ವಿತ್ ಡಿಸೈನು ಕೂಡ ಒಂದೇ ಸಾರಿ ಹಾಕ್ಕೊಬೋದು. ನೋಡಿ ಈ ಥರ ಲಾಕ್ ಮಾಡ್ಕೊಬೇಕು. ನೀಡಲ್ನ ನೇರವಾಗಿ ತಂದರೆ ಎಷ್ಟು ದೂರಕ್ಕೆ ಅಂತ ಆಗುತ್ತೆ, ಅದೇ ನೇರಕ್ಕೆ ನಾವು ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ 5 ಸ್ಟಿಚಸ್ನ 5 ಚೈನ್ ಸ್ಟಿಚ್ ಅಂದರೆ ಚೈನ್, ಇಲ್ಲಿ 5 ಚೈನ್ನ ಪ್ರಾಕ್ಟೀಸ್ ಮಾಡಿ 5 ಚೈನ್ ಆದಮೇಲೆ ನೀಡಲ್ನ ನೇರವಾಗಿ ಇಟ್ಟರೆ ಗೊತ್ತಾಗುತ್ತೆ. ಅಷ್ಟು ಲೆಂತ್ಗೆ 5 ಚೈನ್ಸ್, ಅಷ್ಟು ಲೆಂತ್ಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಚೈನು ಸ್ಟಾರ್ಟ್ ಮಾಡಬೇಕು. ನೀಡಲ್ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಆಲ್ರೆಡಿ ಇರುತ್ತಲ್ಲ ದಾರ ನೀಡಲ್ ಒಳಗಡೆ, ಅದಕ್ಕೆ ಬರೋದು. ಇವಾಗ ಲಾಕ್ ಆಯ್ತದು. ಹೀಗೆ 5 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಯಾಕೆ ನಾವು 5 ಹಾಕ್ಕೋಬೇಕು ಅಂದರೆ ದಿಸ್ ಇಸ್ ದ ಬೇಸಿಕ್ ಲೈನು. ಆರ್ಕ್ 5 ಸ್ಟಿಚ್ಗೆ ಆರ್ಕ್ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದು ಚೆನ್ನಾಗಿ ಕೂರುತ್ತೆ. ಹಾಗಾಗಿ ಇದನ್ನು ಬೇಸ್ ಲೈನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಚೈನ್ ಸ್ಟಿಚ್ನ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರೋ ಬೇಸ್ ಲೈನ್ ಈಸಿ ಆಗುತ್ತೆ. ಸೇಮ್ ಚೈನ್ ಸ್ಟಿಚ್ ಥರನೇ ಇಲ್ಲಿ 5 ಚೈನ್ಸ್ಗೆ ಸೀರೆಗೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ 5 ಚೈನ್ಸ್ ಆದಮೇಲೆ ನೀಡಲ್ ಮೇಲಿಂದ ದಾರ ಬಂದು, ಆಲ್ರೆಡಿ ನೀಡಲ್ಲು ಮೇಲೆ ದಾರ ಇರುತ್ತಲ್ಲ ಅದಕ್ಕೆ ಹೋಗೋದು. ಅದು ಲಾಕ್ ಸ್ಟಿಚ್ ಆಯಿತು. ಇವಾಗ ಮತ್ತೆ ಇನ್ನೊಂದಷ್ಟು 5 ಚೈನ್ಸ್ನ ಹೀಗೆ ಪ್ರಾಕ್ಟೀಸ್ ಮಾಡ್ಕೊತಾ ಹೋದರೆ ನಮಗೆ ಬೇಸ್ ಲೈನ್ ಬರುತ್ತೆ. ಸೀರೆಗೆ, ಶಾಲ್ಗಳಿಗೆ, ಎಲ್ಲ ಮನೆಗೆ ತೋರಣಗಳು ಯಾವ ಥರ ಬೇಕಾದರೂ ನಾವು ಡಿಸೈನ್ ಮಾಡ್ಕೊಬೋದು. ಕ್ರೋಶಾ ಸೀರೆಗಷ್ಟೇ ಸೀಮಿತ ಅಲ್ಲ, ಡಿಪೆಂಡ್ಸ್ ಆನ್ ಅವರ್ ಕ್ರಿಯೇಟಿವಿಟಿ. ನಾವು ಕ್ರೋಶಾನ ಬಳಸ್ಕೊಬೋದು. ಪ್ರಾಕ್ಟೀಸ್ ಮಾಡಬೇಕಷ್ಟೆ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. 5 ಚೈನ್ ಆದಮೇಲೆ ನೀಡಲ್ನ ನೇರವಾಗಿ ತಂದರೆ ಎಷ್ಟು ದೂರಕ್ಕೆ ಗೊತ್ತಾಗುತ್ತೆ. ನೀಡಲ್ ಇನ್ಸರ್ಟ್ ಮಾಡಿ ಒಂದು ರೌಂಡ್ ದಾರನ ಸುತ್ತಕೊಂಡು ಆಲ್ರೆಡಿ ನೀಡಲಲ್ಲಿರೋ ದಾರದೊಳಗಡೆ ಬಂದರೆ ಲಾಕ್ ಆಗುತ್ತೆ. ಮತ್ತೆ ಚೈನ್ ಸ್ಟಾರ್ಟ್. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಇವಾಗ ಲಾಕ್ ಮಾಡೋದು. ನೋಡಿ ಹೇಗೆ ಲಾಕ್ ಮಾಡೋದು ಅಂತ. ಬಟ್ಟೆನ ನೀಟಾಗಿ 2 ಕೈಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಬೇಕು. ಎಡಗೈ ತೋರು ಬೆರಳಿಗೆ ದಾರನ ಸುತ್ತಕೊಂಡಿರಬೇಕು. ಬಲಗೈ 3 ಬೆರಳಲ್ಲಿ ಈ ಥರ ನೀಡಲ್ನ ರೊಟೇಟ್ ಮಾಡ್ಕೊಬೇಕು. ಒಂದೇ ಸಮನಾಗಿ ಇಟ್ಕೊಂಡಿರಬೇಕು. ಚೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನಾವು ಬೇಸ್ ಲೈನ್ನ ಮಾಡಬೇಕಾದ್ರೆ ರೈಟ್ ಸೈಡಿಂದನೇ ಮಾಡಬೇಕು. ಬೇಸ್ ಲೈನ್ ಆದಮೇಲೆ ನೆಕ್ಸ್ಟ್ ಆರ್ಕು, ನೆಕ್ಸ್ಟ್ ಡಿಸೈನ್ ಬರುತ್ತಲ್ಲ ಅದು ರಾಂಗ್ ಸೈಡ್ಗೆ ಹೋಗುತ್ತೆ. ರಾಂಗ್ ಸೈಡಿಂದ ವರ್ಕ್ ಮಾಡಿದ್ರೆ ವರ್ಕು ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ರೈಟ್ ಸೈಡಿಂದನೇ ಬೇಸ್ ಲೈನ್ನ ಸ್ಟಾರ್ಟ್ ಮಾಡಬೇಕು. ಸೀರೆದು ಬಲಗಡೆ ಸೈಡಿಂದ, ಮೀನ್ಸ್ ಕೆಳಗಡೆ ಬರುತ್ತಲ್ಲ ಸೀರೆ ತುದಿ, ಆ ತುದಿಯಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ಕಟ್ ಮಾಡಾದಮೇಲೆ ಆ ದಾರಾನ ಟೈಟಾಗಿ ಎಳ್ಕೊಂಡು ಈ ಥರ ಎಡ್ಜಸ್ಗೆ
ಗ್ಲೂ ಹಾಕಿ ಸೆಕ್ಯೂರ್ ಮಾಡಬೇಕು ಥ್ರೆಡ್ಸ್ನ, ಇಲ್ಲಾಂದರೆ ರಿಮೂವ್ ಆಗಿಬಿಡುತ್ತೆ ಒಂದೊಂದು ಸಾರಿ. ಯಾಕಂದರೆ ಸಿಲ್ಕ್ ಥ್ರೆಡ್ ತುಂಬ ಸಾಫ್ಟಾಗಿರುತ್ತಲ್ಲ, ಸೊ ರಿಮೂವ್ ಆಗಿಬಿಡುತ್ತೆ. ಸ್ವಲ್ಪ ಬಿಟ್ಟು ದಾರನ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಸ್ ಲೈನ್. ಹುಕ್ ಹಿಡ್ಕೊಳ್ಳೋದು ಮತ್ತು ಚೈನ್ ಸ್ಟಿಚ್ನ ನೀಟಾಗಿ ಮಾಡೋದು ಕಲಿತ್ರೆ ಬೇಸ್ ಲೈನು ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ಕ್ಲಾಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸು ನಾವು ಕ್ರೋಶಾಗೆ ಹೇಗೆ ಬೀಡ್ಸ್ನ ಆ್ಯಡ್ ಮಾಡ್ತೀವಿ ಅಂತ ನಾನು ಹೇಳ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ಲಾಸ್ ಕಲೀರಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ ಮೆಂಬರ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಕಲಿಯೋರ್ಗು ಯೂಸ್ ಆಗುತ್ತೆ, ನನಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೂ ಕೂಡ ಯೂಸ್ ಆಗುತ್ತೆ. ನೋಡಿ ಬೀಡ್ಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೀಡ್ಸ್ ತೊಗೊಳ್ಳಿ. ಎಲ್ಲ ಬೀಡ್ ಹೋಲ್ಗಳು ನೀಡಲ್ ನಂಬರ್ 11ಗೆ ಸೂಟ್ ಆಗುತ್ತೆ. ಹೋಲ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ, ನೀಡಲ್ ನಂಬರ್ 11 ಆದರೆ ಎಲ್ಲ ಬೀಡ್ಗಳು ಸೂಟ್ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಫ್ಲವರ್ ಬೀಡು ಮತ್ತು ರೌಂಡ್ ಬೀಡ್ಸ್ನ ತೊಗೊತೀನಿ. ಶೈನಿಂಗ್ ಇರೋ ಬೀಡು ತೊಗೊಂಡಿದ್ದೀನಿ. ನೋಡೋಣ ಬನ್ನಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ರೋಶಾಗೆ ಹೇಗೆ ಬೀಡ್ಸ್ನ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ಇದುವರೆಗೂ ನನ್ನ ವಿಡಿಯೋ ನೋಡಿದಿರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ಗೆ ರೆಡಿಯಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಪೂರ್ತಿ. ನೀವು ಈ ಥರ ಕ್ರೋಶಾ ನೀಡಲಲ್ಲಿ ಹೇಗೆ ಬೀಡ್ಸ್ನ ತೊಗೊಳ್ಳೋದು ಅಂತ ಒಂದು 5-6 ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು. ಈ ಥರ ಉಂಗುರ ಬೆರಳು ಮತ್ತು ಹೆಬ್ಬೆರಳು ಇದರಲ್ಲಿ ಹುಕ್ಸ್ ಇಟ್ಕೊಂಡು ಹೇಗೆ ನಾವು ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು.